ಇವತ್ತು ರಾತ್ರಿ ಇರಾನ್ ಕಥೆ ಮುಗಿಸ್ತೀವಿ ನಾವು. ಹಿಂದೆಂದೂ ಈ ಥರ ಯೋಚನೆ ಮಾಡಿರಬಾರ್ದು ಇರಾನ್, ಅಂಥ ಕೆಲಸ ಮಾಡ್ತೀವಿ ಅಂಥೇಳಿ ಇಲ್ಲಿ ಅಮೆರಿಕ ಮಾತಾಡ್ತಿರೋದು, ಟ್ರಂಪ್ ಮಾತಾಡ್ತಾ ಇರೋದು. ಅಂತಿಮ ಯುದ್ಧದ ವಾರ್ನಿಂಗನ್ನು ಕೊಟ್ಟಿರೋದು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ. 24 ಗಂಟೆ ಒಳಗಾಗಿ ಇರಾನ್ ಕಥೆ ಮುಗಿಸ್ಬಿಡ್ತೀವಿ ಅಂಥೇಳಿ ಅಮೆರಿಕ ಮಾತಾಡ್ತಾ ಇದೆ. ಇಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ರೆಡಿಯಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿರೋದು. ಇವತ್ತು ರಾತ್ರಿ ಇರಾನ್ನ ಕೆಲವು ಪ್ರದೇಶಗಳು ಟಾರ್ಗೆಟ್ ಆಗುವಂತಹ ಸಾಧ್ಯತೆ ಇದೆ. 10 ದಿನಗಳ ಕಾಲದ ಕದನ ವಿರಾಮ ಅಂತ ಇದೇ ಟ್ರಂಪ್ ನಿನ್ನೆ ಮಾತಾಡಿದ್ದದ್ದು. ಆದರೆ ಈಗ ಮತ್ತೊಮ್ಮೆ ಬೆದರಿಕೆ ಹಾಕ್ತಾ ಇರೋದು. ಭಯೋತ್ಪಾದನೆ ಮುಕ್ತ ಮಧ್ಯಪ್ರಾಚ್ಯದ ಉದಯ ಸನ್ನಿಹಿತವಾಗ್ತಾ ಇದೆ. ಏನು ಮಧ್ಯಪ್ರಾಚ್ಯದಲ್ಲಿ, ಮಿಡ್ಲ್ ಈಸ್ಟಲ್ಲಿ ಭಯೋತ್ಪಾದನೆ ಇದೆಯಲ್ಲ, ಪೂರ್ತಿ ಅದನ್ನು ಮುಕ್ತ ಮಾಡಿಬಿಡ್ತೀವಿ ನಾವು. ಅಂತಹ ಮಧ್ಯಪ್ರಾಚ್ಯದ ಉದಯ ಬಹಳ ಹತ್ತಿರ ಕಾಲದಲ್ಲಿದೆ ಅಂಥೇಳಿ ಟ್ರಂಪ್ ಹೇಳ್ತಾ ಇರೋದು. ಇರಾನ್ನ ಭಯೋತ್ಪಾದನೆ ನಾಶಕ್ಕೆ ಇವತ್ತು ರಾತ್ರಿ ನಮ್ಮ ಬಳಿ ಉತ್ತರ ಇದೆ ಅಂತ ಟ್ರಂಪ್ ಹೇಳಿರೋದು. 47 ವರ್ಷಗಳಿಂದ ಇದೇ ಇರಾನ್ ಬೆದರಿಕೆ ಹಾಕ್ತಾ ಬರ್ತಾ ಇದೆ, ಬುದ್ಧಿ ಕಲಿಸ್ತೀವಿ, ಇನ್ನು ಮುಂದೆ ಇರಾನ್ ಬೆದರಿಕೆ ಹಾಕೋದಕ್ಕೆ ಬರಲ್ಲ ಅಂತ ಟ್ರಂಪ್ ಹೇಳ್ತಾ ಇರೋದು. ನಾವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಯಾರಿಗೂ ಗೊತ್ತಿಲ್ಲದಂತಹ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇವೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಬೆದರಿಕೆಯನ್ನು ಹಾಕಿರೋದು. ಅಮೆರಿಕಕ್ಕೆ ಇರಾನ್ ಕೂಡ ಕೌಂಟರ್ ಕೊಡ್ತಾ ಇದೆ. ನಿಂತ ನೆಲದಿಂದನೇ ಇಸ್ರೇಲ್ ಅಮೆರಿಕಕ್ಕೆ ಇರಾನ್ನಿಂದ ಬಿಗ್ ವಾರ್ನಿಂಗ್ ಸಿಕ್ಕಿರೋದಿಲ್ಲಿ. ಅತಿ ದೊಡ್ಡ ಬೆಲೆ ತೆರಬೇಕಾಗುತ್ತೆ, ನೀವು ಹೇಳ್ದಂತೇನಾದರೂ ಮಾಡೋಕ್ಕೆ ಹೊರಟ್ರಿ ನೀವು ಅಂತ ಅಂದುಕೊಂಡ್ರೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ನೀವು ಅಂಥೇಳಿ ಎಚ್ಚರಿಕೆ ಕೊಟ್ಟಿರೋದು ಇರಾನ್. ಪ್ರತೀಕಾರದ ದಾಳಿಯನ್ನು ನೀವು ಊಹೆ ಮಾಡೋಕ್ಕಾಗಲ್ಲ. ನಮ್ಮೇಲೆ ನೀವು ಮಾಡೋದು ಬಿಟ್ಬಿಡಿ, ಪ್ರತೀಕಾರ ಹೇಗಿರುತ್ತೆ ಅಂದರೆ ನೀವು ಯಾವತ್ತಿಗೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ವಾರ್ನಿಂಗ್ ಕೊಟ್ಟಿರೋದು. ಅಣುಸ್ಥಾವರ, ಸ್ಟೀಲ್ ಫ್ಯಾಕ್ಟ್ರಿಗಳ ಮೇಲಿನ ದಾಳಿಗೆ ಇರಾನ್ನಿಂದ ಈ ಒಂದು ವಾರ್ನಿಂಗ್ ಬರ್ತಾ ಇದೆ. ಇಸ್ರೇಲ್ ಅಮೆರಿಕ ದಾಳಿ ಖಂಡಿಸಿರೋದು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ. ಒಂದು ವೇಳೆ ಈ ದಾಳಿ ನಡೆದೇ ಹೋಯಿತು ಅಂತ ಅಂದ್ಕೊಳ್ಳಿ, ಅಮೆರಿಕ ದಾಳಿ ಮಾಡ್ತು, ಇಸ್ರೇಲ್ಗೆ ಪರ್ಪಸ್ ಇರಬಹುದ್ರಿ ಯುದ್ಧಕ್ಕೆ, ಅಮೆರಿಕಾಗೆ ಅಂತ ಪರ್ಪಸ್ ಇಲ್ಲ. ಅಮೆರಿಕ ಪರ್ಪಸ್ ಇತ್ತು ಅಂದರೆ ಹಣ ಇಲ್ಲದ ಕಡೆ ಅಮೆರಿಕ ದಾಳಿ ಮಾಡಲ್ಲ, ಯುದ್ಧವನ್ನು ಮಾಡಲ್ಲ. ಅದಕ್ಕೇನಾದರೂ ವ್ಯಾಪಾರ ಬೇಕು. ಅದಕ್ಕೆ ಇರಾನಲ್ಲಿ ತೈಲ ಇದೆ, ಆಯ್ತಪ್ಪ ಅಣುಬಾಂಬೆ ಹಾಕಿಬಿಟ್ರಾ, ಅರ್ಧ ಇರಾನ್ ನಾಶ ಮಾಡಿಬಿಡ್ತೀರಾ? ಅಥವಾ ಜಪಾನ್ ಮೇಲೆ ದಾಳಿ ಮಾಡೋದಕ್ಕಿಂತ 10 ಪಟ್ಟು 15 ಪಟ್ಟು ಜಾಸ್ತಿ ಇದೆಯಾ ಅಣು ಕೆಪಾಸಿಟಿ ಈಗ ಇಟ್ಕೊಳ್ಳಿ, ಇರಾನನ್ನೇ ನಾಶ ಮಾಡಿಬಿಟ್ರಾ, ತೈಲ ಮುಗೀತಾ ಅಲ್ಲಿ? ಅಷ್ಟೇ ನಾಶ ಆಗಲ್ಲ, ಎಲ್ಲ ಹತ್ತಿರದಲ್ಲೇ ಇರೋದು. UAE, ದುಬೈ, ಖತಾರು, ಪರಿಣಾಮ ಅಲ್ಲೂ ಆಗುತ್ತೆ. ತೈಲೋತ್ಪತ್ತಿ ಇಲ್ಲಿ ನಡೆಯೋದೇ ಇಲ್ಲ, ಆ ದೇಶಗಳ ಮೇಲೂ ಎಫೆಕ್ಟ್ ಆಗುತ್ತೆ. 32% ತೈಲ ಬರ್ತಕ್ಕಂಥ ರೂಟಲ್ಲಿ ಕ್ಲೋಸ್ ಆಗುತ್ತೆ. ಎಕನಾಮಿಕಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಅಲ್ಲೋಲ ಅಂದರೆ ಇರಾನ್ ಇರತಕ್ಕಂಥ ಪಾಯಿಂಟೇ ಅದೇ ರೀ. ಅಲ್ಲಿ ಇರಾನವರಾದರೂ ಇದ್ದಿರಲಿ, ಸಪೋಸ್ ಅದಲಿ ಬದಲಿ ಮಾಡ್ಕೊಂಬಿಡೋಣ. ಒಂದು ವೇಳೆ ಇರಾನ್ ಇರೋ ಜಾಗದಲ್ಲಿ ಇಸ್ರೇಲೇ ಇತ್ತು ಅಂತ ಅಂದ್ಕೊಳ್ಳಿ, ಅಕಸ್ಮಾತ್ ಇದೇ ಇರಾನ್ ಅಮೆರಿಕ ಜೊತೆ ಸೇರಿಕೊಂಡು ಈಗ ಇರಾನ್ ಭೂಪ್ರದೇಶ ಇದೆಯಲ್ಲ, ಅಲ್ಲಿ ಒಂದು ವೇಳೆ ದಾಳಿ ಮಾಡಿದರೂ ಕೂಡ ಅವತ್ತಿಗೂ ಇದೇ ಸಮಸ್ಯೆನೇ. ಇಸ್ರೇಲ್ ಹಾಳು ಮಾಡಿದ್ರು ಇದೇ ಸಮಸ್ಯೆನೇ ಅವತ್ತಿಗೂ ಕೂಡ. ಅಂಥ ನೆಲ ಇದೆ, ಅಕ್ಕಪಕ್ಕದಲ್ಲಿ ತೈಲ ಇದೆ. ಇದು ಅಣುಬಾಂಬ್ ಹಾಕ್ಬಿಟ್ಟು ನೀವು ಜನ ಸಾಯಿಸ್ತೀರಿ, ಅದು ಯುದ್ಧ ನಡೆಯುತ್ತೆ, ಅದು ಓಕೆ. ತೈಲ ಮುಗೀತಲ್ಲ, ಗ್ಯಾಸ್ ಮುಗೀತು, ಕಥೆ ಸಂಪರ್ಕ ಮುಗೀತು. ಎಷ್ಟು ವರ್ಷಗಳು ಬೇಕೋ ಯಾರಿಗೂ ಗೊತ್ತಿಲ್ಲ. ಅಲ್ಲೋಲ ಕಲ್ಲೋಲ, ಸುಸೈಡಲ್ಲಿದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇರೆ ಎಲ್ಲ, ಇಂಥ ಕೆಲಸ ಮಾಡೋದು. ನಾನು ಆ ಭೂಭಾಗವನ್ನು ಮಾತ್ರ ಕೇಂದ್ರೀಕರಿಸಿ ಹೇಳ್ತಾ ಇರೋದಿಲ್ಲಿ, ಭೂಭಾಗ ಮಾತ್ರ. ಅಲ್ಲಿ ಇರಾನ್ ಅನ್ನೋ ಹೆಸರು ತೆಗೆದು ಇನ್ಯಾವುದೇ ದೇಶದ ಹೆಸರಲ್ಲಿ ಬರೆದುಬಿಡಿ. ಆ ಭೂಭಾಗದ ಜಿಯೋಗ್ರಾಫಿಕಲ್ ಇಂಪಾರ್ಟೆನ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿರೋದು. ಆ ಥರ ಮಾಡಿಕೊಂಡು ಅಕ್ಕಪಕ್ಕ ದೇಶಗಳು ಹಾಳಾಗ್ತವೆ, ಇರಾನ್ ಹಾಳಾಗುತ್ತೆ, ವ್ಯಾಪಾರ ವಹಿವಾಟು ಹಾಳಾಗುತ್ತೆ, ತೈಲ ಸಪ್ಲೈ ಇದಕ್ಕೆ ಪರ್ಯಾಯವಾಗಿ ಏನಾರು ಮಾಡ್ಕೊಂಡಿದ್ದೀವ ನಾವು? ಇಲ್ಲಿ ಇರೋ 2000 ಹಡಗುಗಳೇ ಈಗ ಬಂದು ರೀಚ್ ಆಗಿಬಿಡ್ತು ಅಂತ ಹೇಳಿದ್ರೆ ಮುಗೀತು. ಎಲ್ಲೂ ಉತ್ಪಾದನೆ ನಡೀತಾ ಇಲ್ಲ, ಅಲ್ಲಿ ಉತ್ಪಾದನೆ ಮಾಡಿದ್ರು ತರಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ. ಹೀಗಿದ್ದಾಗ ಇರೋ ಉತ್ಪಾದನಾ ಘಟಕವನ್ನು ಹಾಳು ಮಾಡಿಬಿಟ್ರೆ ನೀವು ಇನ್ನೇನು ಉಳಿಯುತ್ತೆ ಅಲ್ಲಿ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಎಲ್ಲ ವಿಚಾರ ಸೇರಿಸ್ಕೊಂಡೇ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮಾತಾಡಿರಬೇಕು.